ಪರಿಚಯ ಮಾಡ್ತಾರೆ. ನಮಸ್ಕಾರ ಸರ್, ನಾನು ಶೀಲಾ ಅಂತ. ನಮ್ಮದು ಬೋರಗೊಂಡನಹಳ್ಳಿ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮದು 4 ಎಕರೆ ತೋಟ ಇದೆ. ಅಡಿಕೆ ಗಿಡ ಕಟ್ಟಿ ಈಗ 6 ವರ್ಷ ಆಯಿತು. ನಾವೀಗ 1 ವರ್ಷದಿಂದ ಡಾಕ್ಟರ್ ಸಾಯಿಲ್ ಪ್ರಯೋಗ ಮಾಡ್ತಾ ಇದ್ದೀವಿ. ಅದು ರಾಸಾಯನಿಕನ ಹಾಕ್ಬಾರ್ದು ಅಂತಂದೇಳಿ ಡಿಸೈಡ್ ಮಾಡಿ ಇದನ್ನ ಡಾಕ್ಟರ್ ಸಾಯಿಲ್ ಅಷ್ಟೇ ಉಪಯೋಗಿಸ್ತಾ ಇದ್ದೀವಿ. ಈಗ 1 ವರ್ಷಕ್ಕೆ ಭಾಳ ಚೇಂಜಸ್ ಆಗಿ ತೋಟ ಮಾತ್ರ ಭಾಳ ಚೆನ್ನಾಗಿದೆ. ಈ ಸಲ ಫಸಲು ಕಾಣ್ತೀವಿ ಅನ್ನೋ ತೃಪ್ತಿಯಲ್ಲಿದ್ದೀವಿ ನಾವು. ತೃಪ್ತಿಯಲ್ಲಿದ್ದೀರಿ. ಹಾಂ. ಈಗ ಸುಮಾರು ಒಂದು ಅರ್ಧ ಗಂಟೆಯಿಂದ ನಿಮ್ಮ ತೋಟದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು. ಇದು ಅಸಿಡಿಕ್ ಸಾಯಿಲ್ಲು ಅಲ್ಲ ಮತ್ತು ಅದು ಆಲ್ಕಲೈನ್ ಸಾಯಿಲ್ಲು ಅಲ್ಲ. ಒಂದಿಷ್ಟು ಸಾವಯವ ತ್ಯಾಜ್ಯ ಚೆನ್ನಾಗಿ ಸೃಷ್ಟಿ ಮಾಡಿದಿರಿ, ಸ್ಲರಿ ಮಾಡಿದಿರಿ, ನಮ್ಮ ಫಾಸ್ಫರಸ್ಸು ಮತ್ತು ಪೊಟ್ಯಾಸ್ ಸ್ಲರಿ ಮತ್ತು ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೀರಿ. ಕೊಟ್ಟಿರೋದ್ರಿಂದ ಒಂದಿಷ್ಟು ನೆಮ್ಮದಿ ಅಂತ ಅನಿಸುತ್ತಾ ಅಲ್ವಾ? ಅನಿಸ್ತಾ ಇದೆ ಸರ್. ಅನಿಸ್ತೈತಲ್ಲ. ಈಗ ಎಲ್ಲ ರೈತ ಬಾಂಧವರು ಕೂಡ ಒಂದಿಷ್ಟು ಮಣ್ಣಿನ ಫಲವತ್ತತೆ ಅಥವಾ ಮೇನ್ ಬೆಳೆ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, 1 ವರ್ಷ ಲೇಟ್ ಆಗಿ ತಗೊಂತೀವಿ ಅದು ಬೇರೆ. ಒಟ್ಟು ಭೂಮಿ ಚೆನ್ನಾಗಿ ಫಲವತ್ತತೆ ಇಡ್ಕೋಬೇಕು ಅಂತ ನನ್ನ ಅನಿಸಿಕೆ, ನನ್ನ ಅನುಭವದಿಂದ ನಾನು ಪಡ್ಕೊಂಡಿರೋದು ಇದು. ಭೂಮಿ ಚೆನ್ನಾಗಿತ್ತು ಅಂದ್ರೆ ಫಸಲು ಕೊಡುತ್ತೆ ಅಂತ ಅನ್ನೋ ಭರವಸೆ. ಈಗ ರಾಸಾಯನಿಕ ಹಾಕಿ ದಿಢೀರಂತ ತಗೊಂಡು ಮತ್ತೆ 4 ವರ್ಷಕ್ಕೆ ಗಿಡ ಹಾಳು ಮಾಡ್ಕೊಂಡು 1 ವರ್ಷ ಲೇಟ್ ಆಗಿ ಫಸಲು ಬಂದ್ರೆ ಪರವಾಗಿಲ್ಲ, ಜೈವಿಕ ಗೊಬ್ಬರನೇ ಕೊಡಬೇಕು, ಜೈವಿಕನೇ ಇದನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಡಾಕ್ಟರ್ ಸಾಯಲ್ನೇ ಉಪಯೋಗಿಸ್ತಾ ಇದ್ದೀವಿ. ರೈತ ಬಾಂಧವರೇ ನೋಡಿದ್ರಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ತೋಟ ಮತ್ತು ಇವ್ರು ಮಾಡ್ತಕ್ಕಂಥ ಕೆಲಸಗಳೇ ಸಾಕ್ಷಿ. ಅವ್ರಿಗೊಂದು ಒಂದೇ ಮೈಂಡ್ಸೆಟ್ಟು, ನಾನು ಈ ತೋಟದಿಂದ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡಿಬೇಕು ಅಂತಕ್ಕಂಥ ಒಂದು ಮಹದಾಸೆ ಇರ್ತಕ್ಕಂಥದ್ದು ಶೀಲಾ ಅವರಿಗೆ. ನಿಮ್ಮ ಹೆಸರೇನಪ್ಪ? ಕುಶಾಲ್. ಇವ್ರ ಮಗ. ಏನು ಓದ್ತಿದೀಯಾ? ಸೆಕೆಂಡ್ ಇಯರ್. ನಿಮ್ಮ ಅನುಭವ ಹೇಳಪ್ಪ. ಈಗ ಸ್ಲರಿ ಮಾಡಿದೆ, ಡಾಕ್ಟರ್ ಸಾಯಿಲ್ ಕೊಟ್ಟೆ, ಈಗ ಒಬ್ಬ ಸೈನ್ಸ್ ಸ್ಟೂಡೆಂಟ್, ನೀನು ಸೆಕೆಂಡ್ PUC ಹೌದನಪ್ಪ? ಸೈನ್ಸ್ ಸ್ಟೂಡೆಂಟ್. ನಿನಗೇನು ಅನಿಸ್ತತಿ? ಅದೇ ಮೊದ್ಲಿಗಿನ ಈಗ ಪರವಾಗಿಲ್ಲ, ಚೆನ್ನಾಗೈತೆ. ಮೊದ್ಲಿಗಿನ ಈಗ ಚೆನ್ನಾಗಿದೆ. ಮೊದಲು ಹೆಂಗಿತ್ತು? ಮೊದ್ಲಿಗೆ ಏನಿದ್ದಿಲ್ಲ ಇದ್ರಾಗೆ, ಈಗ ಎಲ್ಲ ಒಣಗಿತ್ತು. ಯಾಕೆ ಒಣಗಿತ್ತು? ನೀರೆಲ್ಲ ಕಡಿಮೆಯಾಗಿ ಮತ್ತೆ ಇದು ಡಾಕ್ಟರ್ ಸಾಯಿಲ್ ಅದನ್ನ ಯೂಸ್ ಮಾಡಿದಾಗಿಂದ ಚೆನ್ನಾಗಿದೆ. ಒಟ್ಟು ನೀನು ನಿಮ್ಮಮ್ಮ ಖುದ್ದಾಗಿ ಡಾಕ್ಟರ್ ಸಾಯಿಲ್ ಸ್ಲರಿ ಮಾಡಿ ಹಾಕಿರೋದ್ರಿಂದ ಫಾಸ್ಫರಸ್ಸು ಪೊಟ್ಯಾಸ್ ಸ್ಲರಿ ಚೆನ್ನಾಗಾಗಿದೆ ಮತ್ತು ಹಸಿರೆಲೆ ಗೊಬ್ಬರ ಮಾಡಿರೋದ್ರಿಂದ ಅಂತ ಅನಿಸುತ್ತಲ್ಲ? ಚೆನ್ನಾಗಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಇಲ್ಲಿಂದ ಉತ್ತಮವಾಗಿ ಇಳುವರಿ ನಿರಂತರವಾಗಿ ಇದನ್ನು ಉಳಿಸ್ಕೊಂಡು ಹೋಗೋದು ಭಾಳ ಮುಖ್ಯ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕು ಹಾಗೂ ಜಿಲ್ಲೆಯಿಂದ 9972699813. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು. ನಾಲ್ಕು ತೋರಿಸಿ ಒಂದು 2 ನಿಮಿಷ. ಕೆಳಗೆ